ತುಂಬಾ ದಿನ ಆಯ್ತು ವಿಡಿಯೋಸ್ ಮಾಡಿ, ಚೆನ್ನಾಗಿ ನನ್ನ ಮರ್ತ್ಬಿಟ್ಟಿರ್ತಾರಲ್ವಾ. ಇನ್ಮೇಲೆ ವ್ಯೂಸ್ ಲೈಕ್ಸ್ ಬರಲ್ಲ, ಅಷ್ಟೇ ನನ್ನ ಕತೆ ಮುಗೀತು. ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ರು ಹೇಗಿದ್ದೀರಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು ಸಾರಿ ಗಾಯ್ಸ್, ಆಲ್ಮೋಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ 1 ಮಂತ್ ಆಯ್ತು. ಏನ್ ಮಾಡೋದು, ನಮ್ದಕ್ಕೆ ಕೆಲ್ಸಕ್ಕೆ ಜಾಸ್ತಿ ಮಾಡ್ತೀವಿ. ಹಿಂಗ್ ಹೇಳಿದ್ರೆ ಸಾಕಲ್ಲ. ಸೊ ಇವತ್ತು ಯಾವ ವಿಡಿಯೋ ನೋಡ್ತೀವಿ ಅಂದ್ರೆ ವಿದ್ಯಾಕ್ಕ ಅಲಿಯಾಸ್ ಚಿಕ್ಕಪೇಟೆ ವಿದ್ಯಾಕ್ಕ. ಏನ್ ಮೇಡಮ್ ಬೆಳಗ್ಗೆ 10 ಗಂಟೆಗೆ ಚಿಕ್ಕಪೇಟೆಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಾ? ಹೌದು, ಚಿಕ್ಕಪೇಟೆಯಲ್ಲಿ ನಮ್ಮ ಚಿಕ್ಕಪೇಟೆಯಲ್ಲಿ ಇರುವ ಚಿಕ್ಕಪೇಟೆಗೆ ಅಂತ ಫಿಗರ್ ಬಂದಿದೆಯಲ್ಲೋ, ಚಿಕ್ಕಪೇಟೆ ಬಂದಿದ್ದೀರಾ? ವಿದ್ಯಾಕ್ಕ ಅಂದ್ರೆ ಚಿಕ್ಕಪೇಟೆ, ಚಿಕ್ಕಪೇಟೆ ಅಂದ್ರೆ ವಿದ್ಯಾಕ್ಕ. ನೀವು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ವಿದ್ಯಾಕ್ಕ ಯಾರಂತ ಕೇಳಿದ್ರೆ ಸಾಕು, ಅಲ್ಲೇ ಅಕ್ಕಪಕ್ಕ ಇರೋ ಯಾರಾದ್ರು ಓ ಅವಳ ಅಲ್ಲೇ ಎಲ್ಲ ಪ್ರಮೋಷನ್ ಮಾಡ್ಕೊಂಡು ಇಟ್ಟಾಕೊಂಡಿರ್ತ ನೋಡಪ್ಪ ಅಂತ ಹೇಳ್ತಾರೆ. ಅಲ್ಲಿ ನೋಡು ಚಿಕ್ಕಪೇಟೆ ಹೋಗ್ತೈತೆ. ಯಾಕಂದ್ರೆ ಅಕ್ಕ ಅಷ್ಟು ಫೇಮಸ್ ಚಿಕ್ಕಪೇಟೆಲಿ ಪ್ರಮೋಷನ್ ಮಾಡಕ್ಕೆ. ಎಲ್ಲೆಲ್ಲೂ ನಾನೇ ಚಿಕ್ಕಪೇಟೆಲ್ಲೂ ನಾನೇ ಏನ್ ಮೇಡಮ್ ಚಿಕ್ಕಪೇಟೆಲಿ ಎಲ್ಲೆಲ್ಲೋ ನೀವೇ? ಹಾ, ಚಿಕ್ಕಪೇಟೆನೇ ನಮ್ದಲ್ವಾ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಕ್ಕೊಂದು ಇನ್ಸ್ಟಾ ಅಕೌಂಟ್ ಓಪನ್ ಮಾಡಿ ನೋಡಿದ್ರೆ ವಿಡಿಯೋಸ್ಗಿಂತ ಪ್ರಮೋಷನ್ ವಿಡಿಯೋಸ್ ಜಾಸ್ತಿ ಇದೆ. ನನ್ ಬ್ಲೌಸು, ನಿಮ್ ಬ್ಲೌಸ್ ನಿಮ್ಮ ಹತ್ರ ಇದೆಯಲ್ಲ? ಬರೀ ಪ್ರಮೋಷನ್ಗಳು, ಯಾವ ವಿಡಿಯೋ ನೋಡಿದ್ರು ಬರೀ ಪ್ರಮೋಷನ್ಗಳು. ನಾನ್ ಚಿಕ್ಕಪೇಟೆಗೆ ಸಾಕಷ್ಟು ಪ್ರಮೋಷನ್ಸ್ಗೆ ಹೋಗ್ತಾನೆ ಇರ್ತೀನಿ. ಜೀವನ ಪೂರ್ತಿ ಪ್ರಮೋಷನ್ ಅಲ್ಲೇ ಮುಳುಗ್ಬಿಟ್ಟಿದ್ಯಲ್ಲಕ್ಕ. ಅಯ್ಯೋ ನಿನ್ ಜನ್ಮಕ್ಕೆ ಹೋಗೋ. ಪ್ರಮೋಷನ್ ಅಂದ್ರೆ ವಿದ್ಯಾಕ, ವಿದ್ಯಾಕ ಅಂದ್ರೆ ಪ್ರಮೋಷನ್ ಅಂತ. ಅದಕ್ಕೆ ಅಕ್ಕ ಚಿಕ್ಕಪೇಟೆ ವಿದ್ಯಾಕ ಅಂತ ಫೇಮಸ್ ಆಗಿರೋದು. ನಮ್ಮ ಚಿಕ್ಕಪೇಟೆಲಿ ಜೀವನ ಪೂರ್ತಿ ಚಿಕ್ಕಪೇಟೆಲ್ಲೇ ಕಳ್ದಿದ್ಯಲ್ಲಮ್ಮ. ಇನ್ನೊಂದೇನಂದ್ರೆ ಈ ಪ್ರಮೋಷನ್ ಮಾಡಿದಾಗೆಲ್ಲ ತಾತನ ಹಾಕೊಂಡು ಮಾಡೋದು. ಆ ತಾತ ಒಂದ್ ವಿಡಿಯೋದಲ್ಲಿ ಕೂಡ ಮಿಸ್ ಇರಲ್ಲ, ಎಲ್ಲಾ ವಿಡಿಯೋದಲ್ಲಿ ಇರ್ತಾನೆ. ತಾತ 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 ಅಯ್ಯೋ ತಾತ 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 ತಾತ. ಪಾಪ ತಾತನ್ ಕೊಡಬಾರ್ದು ಕಷ್ಟ ಎಲ್ಲ ಕೊಡ್ತಿದ್ಯಾ. ತಾತ ತಾತ ಅನ್ಕೊಂಡು ಒಂದಿನ ತಾತನ ಮೇಲೆ ಕಳಿಸ್ಬಿಡ್ತೀನಿ ನೀನು. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ ಅವ್ವ. ಅಯ್ಯೋ, ಆ ತಾತನ ಇಟ್ಕೊಂಡು ಪ್ರಮೋಷನ್ ಮಾಡ್ಬೇಕಾದ್ರೆ ಒಂದ್ ಸಾಂಗ್ ಆಡ್ತೀಯಲ್ಲ. ಹಿಮಾಯ ಜಿಂಕೆಯ ಮುಟ್ಟೋಕೆ ಆಸೆಯ ಹಿಡಿಯೋಕೆ ಬಂದ್ರೆ ನೀನೆ ಬಲಿಗೆ ಬಿದ್ದು ಬಿಡ್ತೀಯ. ಯಾರೀ ಗಾನಕ್ ಹೋಗಿಲೆ? ಎಲ್ಲಿರುವುದು? ಇಲ್ಲಿವರೆಗೂ ಇಂತ ಕೋಗಿಲೆ ಕಂಟಾನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ. ಕೇಳ್ತಾರೆ ಎಲ್ಲಾರು, ನಾನು ಇನ್ನೂ ಸಿಂಗಲ್ಲ. ಊರಿಗೂರೇ ಬೇರೆ ಆದ್ರೂ ಪ್ರೀತಿಗಿಲ್ಲ ಪರ್ಮಿಷನ್. ಇದು ಕೋಗಿಲೆ ಅಲ್ಲ, ಹುಬ್ಬಳ್ಳಿ ಎಮ್ಮೆ. ಅದು ನನ್ ಕಿವಿ ಕೇಳಕ್ಕಾಗಲ್ಲ, ನನ್ ಕೈಲಿ ರಕ್ತ ಬರುತ್ತೆ. ಅಕ್ಕ ಪ್ರಮೋಷನ್ ಮಾಡಿದ್ರಲ್ಲಿ ನಂಬರ್ 1. ಚಿಕ್ಕಪೇಟೆ ಅಂತ ಹಿಡಿದು ಇಡೀ ಬೆಂಗಳೂರೇ ಅಕ್ಕಂದು ಪ್ರಮೋಷನ್ ಮಾಡೋದ್ರಲ್ಲಿ. ಇದು ವಿದ್ಯಾಕನ್ ಕೊಟ್ಟೆ ಕಣ. ಅಕ್ಕ ಪ್ರಮೋಷನ್ ಮಾಡಿ ಬಂದಿರೋ 1 ಲಕ್ಷ ದುಡ್ಡಲ್ಲಿ 10 ಜನಕ್ಕೆ ಸಹಾಯ ಮಾಡ್ತೀನಿ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಷನ್ಸ್ ಮಾಡಿ ಬಂದಿರೋ ಒಂದಿಷ್ಟು ದುಡ್ಡಲ್ಲಿ 1 ಲಕ್ಷನ ನನ್ನ ಫಾಲೋವರ್ಸ್ ಗೆ ಗಿಫ್ಟ್ ಕೊಡ್ತಿದ್ದೀನಿ. ಈ ದುಡ್ಡು ನಿಮ್ದಾಗಬೇಕಾ? ಹಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಪೇಜ್ ನ ಈಗಲೇ ಫಾಲೋ ಮಾಡ್ಕೊಳ್ಳಿ. ಅದರಲ್ಲೂ ಟರ್ಮ್ಸ್ ಅಂಡ್ ಕಂಡೀಷನ್ ಫಾಲೋ ಮಾಡಿರ್ಬೇಕು, ಲೈಕ್ ಮಾಡಿರ್ಬೇಕು, ನಿಮ್ ಫ್ರೆಂಡ್ಸ್ 3 ಜನಕ್ಕೆ ಶೇರ್ ಮಾಡಿರ್ಬೇಕು, ಟ್ಯಾಗ್ ಮಾಡಿರ್ಬೇಕು. ಆಮೇಲೆ ಏನಕ್ಕೆ ಅಮೌಂಟ್ ಬೇಕಂತ ಕಮೆಂಟ್ ಅಲ್ಲಿ ತಿಳಿಸ್ಬೇಕಂತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. 10,000 ಅಂತ ಹೇಳ್ದಲ್ಲ, 600 ರೂಪಾಯಿ ಕಂತ್ಲಲ್ಲಿ 10,000 ಇರೋ ಡೌಟ್. 50,000 ಕೊಟ್ಟಾಯ್ತು. 1 ಲಕ್ಷದಲ್ಲಿ ಇನ್ನ 50,000 ಬಾಕಿ ಇದೆ. ಈ ವಿಡಿಯೋ ನೋಡ್ತಿರುವ ನಿಮ್ಗೂ 100 ರೂಪಾಯಿ ನೋಟ್ ಬಿಟ್ಟು 10 ರೂಪಾಯಿ 20 ರೂಪಾಯಿ ನೋಟ್ ಸೇರ್ಕೊಬಿಟ್ಟಿದ್ರೆ ಇನ್ ಸ್ವಲ್ಪ ದಪ್ಪ ಕಾಣೋದು 10,000. ಇದ್ ನಿಮ್ಗೆ ನ್ಯಾಯನಾ? ಅಲ್ಲೇನದು 10,000 ಇರೋ ತರ ಕಾಣ್ತಿದೀಯ ನಿಮ್ಗೆ. ಪಾಪ ಏನೇನ್ ಸುಳ್ಳು ಹೇಳ್ತಾರ ಸ್ವಾಮಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಆ 1 ಲಕ್ಷದಲ್ಲಿ 10,000 ಯಾರು ಕೊಡ್ತಾರ ಅನ್ನೋದೇ ಮ್ಯಾಟ್ರು. ಆಟೋ ಡ್ರೈವರ್ ಕೊಟ್ರು, ಟಿಟಿ ಓಡ್ಸಂಗ್ ಕೊಟ್ರು, ರೈತನ್ ಕೊಟ್ರು, ಪೆಟ್ರೋಲ್ ಬಂಕ್ ಕೆಲಸ ಮಾಡೋರು ಕೊಟ್ರು, ಯಾರೋ ಹುಡುಗಿ ಕೊಟ್ರು, ಮಗಿಯವ್ರ ಹೆಂಗ್ಸ್ ಕೊಟ್ರು. ನನ್ ಪ್ರಶ್ನೆ ಏನಂದ್ರೆ, ಇವ್ರಿಗೆಲ್ಲ ಕೊಟ್ಟಿದ್ಯಲ್ಲಮ್ಮ, ಅಂದ್ರೆ ಇವ್ರಿಗೆಲ್ಲ ಕೆಲಸ ಇಲ್ವಾ? ಹೆಂಗೆ ಮನೆ ಮಟ್ಟ ಏನಿಲ್ವಾ? ಬೀದಿ ಬಂದ್ಬಿಟ್ಟಿದಾರೆ ಇವರೆಲ್ಲ. ತಿನ್ನ ಕೂಟ ಹಾಕೊಳ್ಳೋ ಬಟ್ಟೆ ಇಲ್ಲ ಇವ್ರಿಗೆಲ್ಲ. ಬೀದಿ ಹಾಯ್ಕೊಂಡು ನಿಂತವ್ರ ಹೆಂಗಪ್ಪ ಇವರೆಲ್ಲ? ಚೆನ್ನಾಗ್ ಅವ್ರತಾನೆ. ಅವ್ರಿಗೆಂತ ಕೆಲಸ ಇದೆ, ಮನೆ ಇದೆ, ಮಠ ಇದೆ, ಹೊಲ ಗದ್ದೆ, ಗಾಡಿ ಗೀಡಿ ಅಂತ ಇದೆ. ದುಡ್ಡು ತಿನ್ನಕ್ಕೆ ಏನೋ ಒಂದ್ ದಾರಿ ಇದೆ ಅವ್ರಿಗೆ. ಅದ್ರಲ್ಲಿ ಏನೋ ಒಂದ್ ಜೀವನ ಮಾಡ್ಕೋತಾರ ಅವರು. ಬರೀ ಇಂಥವ್ರು ಮಾತ್ರ ನಿಮ್ ಕಣ್ಣಿಗೆ ಕಾಣಿಸ್ತಾರ? ಹೆಂಗೆ? ಎಷ್ಟೋ ಜನ ಹೊಟ್ಟೆಗೆ ಇಟ್ಟಿಲ್ದೆ, ಬೀದಿಲಿ ಹಾಕೊಳಕ್ ಬಟ್ಟೆ ಇಲ್ದೆ ಎಲ್ಲೆಲ್ಲೋ ಇರ್ತಾರ. ಅವರೆಲ್ಲ ನಿಮ್ ಕಣ್ ಕಾಣಿಸಲ್ಲ. ಇವರೆಲ್ಲ ಯಾಕಂದ್ರೆ ನಿಮ್ ಫಾಲೋವರ್ಸ್ ಲೈಕ್ ಮಾಡಿರ್ತಾರೆ, ಟ್ಯಾಗ್ ಮಾಡಿರ್ತಾರೆ, 3 ಜನಕ್ಕೆ ಶೇರ್ ಮಾಡಿರ್ತಾರೆ. ಅವ್ರು ಇಂಪಾರ್ಟೆಂಟ್, ಅವ್ರು ಬಡವ್ರು ನಿಮ್ಗೆ. ಇವರೆಲ್ಲ ಬಡವರಲ್ಲ, ಆದಿಲಿ ಬೀದಿಲಿ ಮಲ್ಗರೆಲ್ಲ ಬಡವರಲ್ಲ. ಅವರೆಲ್ಲ ಅಂಬಾನಿ ಮೊಮ್ಮಕ್ಕಳು. ಅಷ್ಟು ದುಡ್ಡು ಇಟ್ಕೊಂಡು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಬಹುದಿತ್ತು. ಏನ್ ನ್ಯಾಯ ಆಗೋರು ಇವೆಲ್ಲ? ಯಾಕೆ ಕಳಿಸ್ತೀರ ಹೀಗೆ?
ಅದಕ್ಕೆ ಹೇಳೋದು ದುಡ್ಡಿಗೆ ಇರೋ ಬೆಲೆ ಯಾವ್ದಕ್ಕೂ ಇಲ್ಲ ಅಂತ. ಇರೋರ್ ಬಿಟ್ಟು ಇಲ್ದಿರೋರು ಕೊಡಿ, ಅದರಲ್ಲಿ ಒಂದು ಅರ್ಥ ಇರುತ್ತೆ. ಹೆಲ್ಪ್ ಮಾಡ್ಬೇಕು, ಬಟ್ ಮಾಡೋ ತರ ಮಾಡ್ಬೇಕು, ಕುಂತ್ಕೊಂಡಲ್ಲಿ ಹೆಲ್ಪ್ ಮಾಡ್ಬೋದು. ನಾನು ಹೇಳೋದಿಷ್ಟೇ, ಜನ ಯಾವತ್ತೂ ಬುದ್ಧಿ ಕಲಿಯಲ್ಲ. ಇನ್ಮೇಲೆ ವಿಡಿಯೋಸ್ಗಳು ರೆಗ್ಯುಲರ್ ಆಗಿ ಬರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಒಳ್ಳೊಳ್ಳೆ ವಿಡಿಯೋಸ್ಗಳು ಬರುತ್ತೆ ಅಂತ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಐ ಪ್ರಾಮಿಸ್, ಬಟ್ ಟ್ರೈ ಮಾಡ್ತೀನಿ. ಆದ್ರೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಂತ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಗುರು. ಓಕೆ ಗೈಸ್, ನಿಮ್ ಸಪೋರ್ಟ್ ಎಲ್ಲ ಹೀಗೆ ಇರ್ಲಿ ಅಂತ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.